ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಭಿನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾವೋ. ನಾಲ್ಕನೇ ಪದ. ನಾಲ್ಕನೇ ಪದಕ್ಕೆ ಏನಂತ ಹೆಸರು? ಅದಕ್ಕೆ ಭೋಗ. ಭೋಗ ಅಂದರೆ ಮುಕ್ತಿಯಲ್ಲಿ ಹೇಗಿರುತ್ತೆ ಏನು ಅದೆಲ್ಲ ಮುಕ್ತಿ ಪರಿಚಯ ಮಾಡಿಕೊಡ್ತಾರೆ. ಭೋಗಮಾಹ ಅಸ್ಮಿನ್ ಪಾದೆ, ಭೋಗಮಾಹ ಅಸ್ಮಿನ್ ಪಾದೆ, ಈ ಪಾದದಲ್ಲಿ ಭೋಗ ವಿಷಯವನ್ನು ಹೇಳ್ತಾರೆ. ಮುಕ್ತರ ಭೋಗ ಅಂತ ಅರ್ಥ, ಅದಕ್ಕೆಲ್ಲ ಅಂಡರ್ಸ್ಟುಡ್. ಓಂ ಸಂಪದ್ಯ ಅವಿಹಾಯ ಸ್ವೇನ ಶಬ್ದಾತ್ ಓಂ. ಸಂಪದ್ಯ ಅವಿಹಾಯ ಸ್ವೇನ ಶಬ್ದಾತ್ ಓಂ. ಸಹ ಯಹ ಏವಂ ವಿತ್ ಏವಂ ಮನ್ವಾನಃ ಏವಂ ಪಶ್ಯನ್ನಾತ್ಮಾನಂ ಅಭಿಸಂಪದ್ಯ ಏತೇನ ಆತ್ಮನ ಯಥಾ ಕಾಮಂ ಸರ್ವಾನ್ ಕಾಮಾನ್ ಅನುಭವತಿ ಇತಿ ಸೌಪರ್ಣಶ್ರುತಿ. ಏವಂ ವಿತ್, ಹೀಗೆ ದೇವರು ಸರಿಯಾಗಿ ತಿಳ್ಕೊಂಡವನು, ಸರಿಯಾಗಿ ಅರ್ಥ ಮಾಡಿಕೊಂಡವನು, ಹೀಗೆ ಪಶ್ಯನ್ ಅಪರೋಕ್ಷ ಜ್ಞಾನಿಯಾಗಿ ಆತ್ಮಾನಂ ಅಭಿಸಂಪದ್ಯ ದೇವರ ಹತ್ರ ಹೋಗಿಬಿಟ್ಟು ಆ ಪರಮಾತ್ಮ ಅನುಗ್ರಹದಿಂದನೇ ಯಥಾಕಾಮ ಇಷ್ಟಪಟ್ಟದ್ದನ್ನೆಲ್ಲ ಪಡ್ಕೊಂಡು ಸುಖವಾಗಿರುತ್ತಾನೆ. ಇದು ಮುಕ್ತಾನ ರೀತಿ. ಇಲ್ಲೇನಾಯ್ತು? ಇದರೊಳಗೆ ಪರಮಾತ್ಮನ ಜೊತೆಗಿದ್ದು ಅವರ ಅನುಗ್ರಹದಿಂದ ಎಲ್ಲ ಬೇಡಿಕೆ ಇಡೇ ಸುಖವಾಗಿರ್ತಾನೆ ಅಂತ ಹೇಳಿದ್ರೆ ಬ್ರಹ್ಮೈಕ್ಯ ಬರಲಿಲ್ಲ. ಫಸ್ಟ್ ಯಥಾಕಾಮಾನ್, ಯಥಾ ಅಂಬುದು ಯೋಗ್ಯತೆ ಹೇಳುತ್ತೆ. ತನಗೆ ಯೋಗ್ಯವಾದ ಕಾಮನೆಗಳು ಅಂತ ಹೇಳಿದ್ದರಿಂದ ಎಲ್ಲರೂ ಸಮ ಅಲ್ಲ, ತಾರತಮ್ಯನೂ ಬಂತು. ಆದರೆ ದುಃಖ ಇಲ್ಲ, ಅದು ಇಂಪಾರ್ಟೆಂಟ್. ದುಃಖದಿಂದ ಮುಕ್ತರೇ ಹೊರತು ಉಳಿದ್ರಿಂದ ಮುಕ್ತರು ಅಂತ ಕರಿಬಾರದು. ಇದು ಮುಕ್ತರ ಬಗ್ಗೆ ಸ್ಪಷ್ಟ ಮಾತು. ಅವಿಹಾಯ ಅಂದರೆ, ಅವಿಹಾಯ ಅಂದರೆ ತನ್ನ ಸ್ವರೂಪವನ್ನು ಬಿಡದೆ, ತನ್ನ ಸ್ವರೂಪವನ್ನು ಬಿಡದೆ. ದೊಡ್ಡ ಗುಪ್ತದಲ್ಲಿ ಸೇರ್ಕೊಂಡ್ಬಿಡ್ತಾನೆ, ಐಕ್ಯ ಬಿಡ್ತಾ ಅಂತ ಹೇಳ್ತಾರೆ ಯಾರು ಕೂಡ. ಯೂನಿಫಾರ್ಮ್ ಬೇರೆ ಹಾಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ. ಅವು ಗುರುಸೋದು ಭಾರಿ ಕಷ್ಟ ಆಗ. ಆದರೆ ಒಂದು ಗೊತ್ತು ನಮಗೆ, ಏನಾಗುತ್ತೋ ಅದರಲ್ಲಿ ಇದ್ದಾನೆ, ನಮಗೆ ಗುರುತು ಹಿಡಿಲಿಕ್ಕಾಗ್ತಾ ಇಲ್ಲ. ಹೊರಗೆ ಬಂದ ಗುರುಸಿ ಇವನೇ ಅಂತ ಹೇಳಿಬಿಟ್ಟು. ಅದೇ ರೀತಿ ಮುಕ್ತರು ತಮ್ಮ ದೇಹವನ್ನು ಬಿಡದೇ ಇದ್ದಾರೆ ಹೊರತು ಅಲ್ಲಿ ಸ್ವರೂಪ ದೇಹ ಇದ್ದೇ ಇದೆ ಅವರಿಗೆ, ಅದರ ಸಮೇತನೇ ಇದ್ದಾರೆ. ಪರಂಜು ಅವಿಹಾಯ ಸಂಪತ್, ಅವಿಹಾಯ ದೇವರ ಹತ್ರ ಹೋಗಿ ಅವಿಹಾಯ ತಮ್ಮ ಸ್ವರೂಪ ದೇಹವನ್ನು ತಮ್ಮ ಯೋಗ್ಯತೆ ಯಾವುದೂ ಬಿಡದೇನೆ, ಸ್ವೇನ ಯಾವ ವಿಹಾಯ ಸ್ವರೂಪವನ್ನು ಬಿಡದೇನೆ ಇರ್ತಾರೆ. ಈಗ ಐರಾಧಾರ ಶಬ್ದ, ಶಬ್ದ ಅಂದರೆ ಆಗಮ, ಆಗಮ ಹೇಳಿದೆ ಅಂತ ನಿರ್ದೋಷ ಶಬ್ದ ಆಗಮ. ಆದ್ದರಿಂದ ಶಬ್ದಕ್ಕೆ ಅರ್ಥ ಏನೋ ಆಗಮ ಅಂತ ಅರ್ಥ. ಆಗಮ ಆಗಿದೆ. ಏನು ಆಗಮ ಕೋಟ್ ಮಾಡಿದ್ರಿ, ಸೌಪರ್ಣ ಶ್ರುತಿ ಒಂದು, ಇನ್ನೂ ಎರಡು ವಾಕ್ಯಗಳು. ಪರಂಜ್ಯೋತಿ ರೂಪ ಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ, ಇದು ಶ್ರುತಿನೇ. ಪರಂಜ್ಯೋತಿ ಪರಮಾತ್ಮ, ಜ್ಯೋತಿರ್ದರ್ಶನ ಬ್ರಹ್ಮಸೂತ್ರ ಇದೆ. ಜ್ಯೋತಿ ಅಂದರೆ ಸೂರ್ಯಾದಿಗಳಲ್ಲ, ಇಲ್ಲಿ ಸೂರ್ಯನ ಹತ್ರ ಹೋದ ಮೇಲೆ ಅಲ್ಲ, ಪರಮಾತ್ಮ ಹತ್ರ ಹೋದ ಮೇಲೆ ಸ್ವೇನ ರೂಪೇಣ ಅಭಿನಿಷ್ಪದ್ಯ, ಸ್ವರೂಪದಿಂದ ಇರ್ತಾನೆ ಹೊರತು ಬೇರೆ ಯಾವುದೂ ಯೋಚನೆ ಇಲ್ಲ ಅವರಿಗೆ. ಏವಂ ಸೇತುಂ ತೀರ್ತ್ವಾ ಅಂಧಸ್ಸನ್ ಅನಂಧೋ ಭವತಿ ಇತಿ ಚ. ಇದೇನು ಮುಕ್ತಿ ಅಂದರೆ ಈ ಸಂಸಾರ ಸಮುದ್ರ ದಾಟಿಬಿಟ್ಟ. ಆಮೇಲೆ ಅಂಧನಾಗಿದ್ದ ಮೊದಲು, ಕುರುಡನಾಯಿ ಸಂತೆಗೆ ಬಂತಂತೆ ಹೇಳ್ತಾರಲ್ಲ, ಧೃತರಾಷ್ಟ್ರ ಕುರುಡ ಅಂಬೋದು ಆ ರೀತಿ. ಧೃತರ ಒಬ್ಬನೇ ಕುರುಡಲ್ಲ, ಜೀವನೆಲ್ಲ ಕುರುಡರು. ಮಕ್ಕಳನ್ನ ಹಿತೈಷನ್ನು ತಿಳ್ಕೊಂಡ, ಪಾಂಡವರು ದ್ವೇಷವನ್ನು ತಿಳ್ಕೊಂಡ್ಬಿಟ್ಟಿದ್ದ. ಉಲ್ಟಾ ಬರ್ತಾ ಇದ್ದಲ್ಲ ಕೂಡ, ಕಣ್ಣು ಕಾಣದೇ ಇದ್ದಿದ್ರೆ ತಪ್ಪು ತಿಳ್ಕೊಂಡ. ಇವನು ಮೊದಲು ಅಂಧನಾಗಿದ್ದ, ಮುಕ್ತಿ ಅಂಧನಾಗೋದಿಲ್ಲ. ಇಲ್ಲಿ ದೇವ್ರ ಬಗ್ಗೆ ಎಂದೂ ಗೊತ್ತಿಲ್ಲ, ಯಾವಾಗಲೂ ಗೊತ್ತಿರುತ್ತೆ. ದೇವ್ರ ಬಗ್ಗೆ ಎಂದೂ ಗೊತ್ತಿಲ್ಲದೆ ಇರೋದ್ರಲ್ಲಿ ಸಂಸಾರದಲ್ಲಿರ್ತಾರೆ. ಗೊತ್ತೋದು ಮರೆಯೋದು ಅದು ಬೇರೆ ಇರುತ್ತೆ ಜ್ಞಾನ ಬಂದ ಮೇಲೆ ಕೂಡ. ಇಲ್ಲಿ ಏನಾದ್ರು ವಿಸ್ಮರಣೆ ಹೆಸರೇ ಬರೋದಿಲ್ಲ. ಮುಕ್ತರಿಗೆ ವಿಸ್ಮರಣೆ ಇಲ್ಲ, ನೆನಪಿರಬೇಕು, ವಿಸ್ಮರಣೆ ಇಲ್ಲ. ಆದ್ದರಿಂದ ಅದಕ್ಕೆ ಅನಂಧರಾದರು. ಅವನೀಗ ಅಂಧರೇನಾದರೂ ಅನಂಧರಾದರು, ಅವ್ರಿಗೇನಿಲ್ಲ, ದೇವ್ರ ಬಗ್ಗೆ ಕುರುಡು ಥರ ಇಲ್ಲ ಅಷ್ಟೇ. ಇಮಾ ಹಾಂ ಹೌದು, ಬೇಕಾದ್ರೆ ಯಾವ ಬೇಕಾದ್ರೆ ಸ್ಮರಣೆ ಮಾಡ್ಕೋಬೋದು ಅವರು. ಹೇಳಿದ್ರೆ ಆಯ್ತು, ರಾಜನ್ಮ ಸ್ಮರಣ ಮುಕ್ತ ಮುಕ್ತ ಹರ್ಷಮಾಪ್ನಿಯು. ನೆನಪಾಗಿ ಏನಾಗ್ಬಿಟ್ಟು ನೆನಪು ಮಾಡ್ಕೊಂಬಿಟ್ಟು ಖುಷಿ ಪಡ್ತಾರೆ. ಸದ್ಯ ಪಾರಾಯ ಬಂದಲ್ಲ ಹೇಗೆ ಅಂಥೇಳಿ. ಆ ಎಚ್ಚರ ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾಗ, ಏನಾಗುತ್ತೆ, ಮುಕ್ತಿಗೆ ಅರ್ಥನೇ ಇರೋದಿಲ್ಲ. ಬಂಧ ಬಿಡುಗಡೆ ಅನುಭವಕ್ಕೆ ಬರಬೇಕು ಅವನಿಗೆ. ಆ ಬಂಧ ಎದ್ದು ಬಿಡುಗಡೆಯಾಗಿದೆ, ಅರ್ಥ ಆಯ್ತಾ? ಬಂಧನೇ ಮಿಸ್ ಆಗಿಬಿಟ್ರೆ, ಈಗ ಕೋಮಾದಲ್ಲಿದ್ದವ್ರು ಎಬ್ಬಿಸಿಬಿಟ್ರು, ಹಿಂದೆ ಏನೋ ಜ್ಞಾಪಕ ಬಿಲ್ಲ ಕೊಡೋದಿಲ್ಲ ಅವ್ರು. ಯಾಕೆಂದರೆ ನಾನು ಹೀಗೆ ಇದ್ದೀನಿ, ನಾನೇನು ಬಂಧನೇ ಆಗಿರಲಿಲ್ಲ ಫಸ್ಟ್, ನಾನು ಅದು ನೆನಪಿರ್ಬೇಕು ಅವ್ರಿಗೆ ಫಸ್ಟು.
ಮೊದಲು ಹಾಗಿದ್ದೆ ವಿಸ್ಮರಣೆ ಬಂದಿತ್ತು, ಇದು ಔಷಧಿ ಕೊಟ್ಟರು ಸರಿ ಹೋಯಿತು, ಈಗ ದುಡ್ಡು ಕೊಡಬೇಕು. ಅದೆಲ್ಲ ಜ್ಞಾನದಲ್ಲಿ ಏನಾಗುತ್ತೆ ಅವನಿಗೆ? ಅದು ಮಾತಿಗೆ ಬಿಡುಗಾಯ ಸುಳ್ಳಲ್ಲ. ಈ ಹಾಗೆ ಅಲ್ಲಿ ಮುಕ್ತನಾದ ಮೇಲೂ ಕೂಡ ಸಂಸಾರದ ದುಃಖ ಜ್ಞಾಪಕ ಆಗೋದಾದರೆ ಅವನಿಗೆ ಮತ್ತೆ ದುಃಖ ಬಂತಲ್ಲ ಅಂತ ಕೇಳಿದರೆ ದುಃಖ ಬರೋದಿಲ್ಲ. ಯಾತಕ್ಕೆ? ಎಂಥ ದುಃಖ? ಅದು ಸ್ಮರಣೆ ಅಷ್ಟೇ. ದುಃಖ ಬರೋದು ಯಾವಾಗ? ಈಗ ದುಃಖ ಇದೆ ಅಂದರೆ ದುಃಖ ಆಗುತ್ತೆ. ಹಿಂದೆ ದುಃಖ ಇತ್ತು ಅಂಬೋದು ರೋಗ ವಾಸಿಯಾದವನಿಗೆ ಗೊತ್ತು, ಆದರೆ ಈಗ ಅವನಿಗೆ ದುಃಖ ಆಗಲ್ಲ. ಅದರಿಂದ ಹಿಂದಿನ ದುಃಖ ಈಗ ಆನಂದ ಹೆಚ್ಚು ಮಾಡುತ್ತೆ. ಈಗ ಹಬ್ಬ ಆ ದುಃಖ ಹೋಯ್ತಲ್ಲ, ಎಷ್ಟು ಖುಷಿ ಆಯಿತು ಅಂತ ಹೇಳ್ತಾ, ಗೊತ್ತಾಯ್ತಾ? ಅದೇ ಹರ್ಷ ಮಾವಾಪ್ನಿಯು ಆ ಜನ್ಮ ಮರಣ ಸ್ಮೃತ, ಹುಟ್ಟು ಸಾವೆಲ್ಲ ನೆನೆಸಿ ಯಾವ್ದು ಬೇಕಾದ್ರೆ ಜ್ಞಾಪಿಸ್ಕೊತಾರೋ ಜ್ಞಾಪಿಸ್ಬಿಟ್ಟು ಆ ಸದ್ಯ ಅದೆಲ್ಲ ಬಿಡುಗಡೆ ಆಗೋದು ಖುಷಿ ಪಡ್ತಾರೆ. ತತ್ರ ಎಲ್ಲರೂ ಯಾರು ನೋಡ್ಬೇಕು ಅನಿಸ ನೋಡ್ಬೋದು. ಇವತ್ತು ಸ್ವಲ್ಪ ಯೋಚನೆ ಮಾಡಿ, ಯಾವುದೋ ಅವರು ಅನ್ವಾಂಟೆಡ್ ಪ್ಲೇಸಲ್ಲಿ ಇರ್ತೀರಿ, ಟ್ರಾನ್ಸ್ಫರ್ ಆಗಿ ಹೋಗಿರ್ತೀರಿ, 3-4 ವರ್ಷ ಇರ್ತೀರಿ, ಆಮೇಲೆ ಬಂದುಬಿಡ್ತೀರ, ವಾಪಸ್ ಬಂದುಬಿಡ್ತೀರಿ. ಹೇಗೆ ನೋಡೋಕ್ಕಾರ ಹೋಗಿ ಇಷ್ಟ ಬರ್ತದೆ ನಿಮಗೆ? ಸಾಮಾನ್ಯವಾಗಿ ಬೇಡವಾ, ನಿದ್ದೆ ಸಾಕು ಅಂತ ಎಷ್ಟೋ ಊರಿಗೆ ಟ್ರಾನ್ಸ್ಫರ್ ಮತ್ತೆ ನೋಡೋದಿಲ್ಲ ಯಾರು ಕೂಡ. ಅವರು ಅದು ಯಾರು ಬರೀ ಎಲ್ಲ ಪೂರ್ತಿ ಅಲ್ಲಿ ಡೀಲಿಕ್ಕೆ ಆಗೋಗ್ಬಿಡ್ತಾರೆ. ಅದು ಸುಮ್ಮನೆ ನೋಡ್ಕೊಂಬರೋಣ ಅಂತ ಅನ್ಸೋದೇ ಇಲ್ಲ. ಅವ್ರು ದುಡ್ಡು ಕೊಟ್ಟು ಅದು ಬೇರೆ ಗ್ರಾಚಾರ, ಮತ್ತೆ ಫ್ರೀ ಬೇರೆ ಹೋಗೋದಿಲ್ಲ, ಅದು ಹಳೆ ನೋಡ್ತೇವೆ, ಫ್ರೀ ಕೊಡೋದಿಲ್ಲ. ಅದೇನು ಬೇಕಾದ್ರೆ ಸದ್ಯ ಪಾರ ಬಂದು ಸಾಕು ಅಂತ ಹೋಗ್ಬಿಡ್ತಾರೆ. ಯಾವುದನ್ನು ಇಷ್ಟಪಡ್ತಾರೆ? ಯಾವುದೋ ಒಂದು ಸ್ಪೆಷಲ್ ಇನ್ಸಿಡೆಂಟ್ ಆಗಿರುತ್ತೆ ಯಾವುದೋ, ಅದನ್ನು ಇಷ್ಟಪಡ್ತಾರೆ, ಅದನ್ನು ನೋಡ್ತಾರೆ ಅಂತ ಹೇಳ್ಬಿಡ್ತಾರೆ. ಒಂದು 2 ಸತಿ ಮೇಲೆ ಬೋರ್ ಹೊಡೆದ್ಬಿಡ್ತಾರೆ, ಅಲ್ಲಿಗೆ ಬೋರ್ ಹೊಡೆದೋಗುತ್ತೆ. ಇಮಾಮ್ ಇವತ್ತು ಉದಾಹರಣೆಗೆ ಈಗ ಆ್ಯಕ್ಟ್ರೆಸ್ ಇರ್ತಾರೆ, ದಿವಸ ಒಂದು ಸಿನಿಮಾ ಬರ್ತಾನೆ ಇರ್ತದೆ, ನೋಡ್ಕೊಂಡು ಹೋಗ್ಬಿಟ್ರೆ ತಲೆ ಕೆಟ್ಟೋಗುತ್ತೆ. ಅವ್ರು ಬಂದಿದ್ದು ಕೂಡ ಗೊತ್ತಾಗಲ್ಲ ಅವ್ರಿಗೆ. ಅದು ಹೇಳಿ ಒತ್ತು ಬಿಡಿ ಆಯ್ತಲ್ಲ ಬಿಟ್ಬಿಡ್ತಾರೆ. ಅದನ್ನು ನೋಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಒಳ್ಳೆಯದಾಗಿದ್ದರೂ ಇಷ್ಟಪಡೋದಿಲ್ಲ. ಯಾಕಂದರೆ ಆ ಒಳ್ಳೇದು ಇದ್ರ ಮುಂದೆ ಏನೂ ಅಲ್ಲ, ಆ ಒಳ್ಳೆಯದು ಕೂಡ ಇದ್ರ ಮುಂದೆ ಏನೂ ಅಲ್ಲ. ತತ್ರ ತರಣಂ ನಾಮ ತತ್ಪ್ರಾಪ್ತಯೇ ಅನ್ಯತರಣಮೇವ. ಇಲ್ಲಿ ದಾಟಿ ಹೋಗ್ತಾರೆ ಅಂದರೆ ದೇವರು ದಾಟಿ ಹೋಗ್ತಾರೆ ಅಂತ ಅರ್ಥ ಅಲ್ಲ. ಸಮುದ್ರ ದಾಟ್ತಾ ಅಂತ ಅರ್ಥನೇ ಹೊರತು ಏನೋ ದಾಟ್ತಾ ಅಂತ ಅರ್ಥ ಅಲ್ಲ. ಅದು ಸಂಸಾರ ದಾಟಿ ದೇವ್ರ ಹತ್ರ ಹೋಗಿದ್ದಾನೆ ಹೊರತು ದೇವ್ರನ್ನೂ ದಾಟಿ ಹೋಗಿಬಿಟ್ಟಿದ್ದಾರೆ ಅಂತ ಅರ್ಥ ಮಾಡಬಾರ್ದು. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವಾ ಏತಂ ಸೇತುಮಾಪ್ಯ ಏತೇನೈವ ಸೇತುನಾ ಮೋದತೆ ಪ್ರಮೋದತೆ ಆನಂದೀ ಭವತೀತಿ ಮೌದ್ಗಲ್ಯ ಶ್ರುತೇ. ಆ ಫಿಲಪ್ ಮಾಡ್ತಾರೆ ಅದರ ಏನು ದಾಟಿದ್ದಾನೆ ಅಂದರೆ ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ, ಘೋರವಾದ ನದಿ, ಅಶಿವ ಅತ್ಯಂತ ಅಮಂಗಳಕರವಾದ ನದಿ, ಇದನ್ನು ದಾಟಿಬಿಟ್ಟಿದ್ದಾರೆ. ದಾಟಿದ್ದಲ್ಲ ಅವರು. ಏನಂ ಸೇತುಂ ಆಪ್ಯ, ಆಮೇಲೆ ಆ ಕಡೆ ದೇವರನ್ನು ರೀಚ್ ಆಗ್ತಾರೆ. ತೇನೈವ ಸೇತುನಾ ಮೋದತೆ, ಸೇತು ಪರಮಾತ್ಮ, ಅಮೃತಶೇಷ ಸೇತು, ಸೇತು ಈಜಾನಾರಾಮ್ ಹಿಂದೆ ಹೇಳಿದ್ದಾರೆ. ದೇವ್ರ ಜೊತೆ ಖುಷಿಯಾಗಿರ್ತಾನೆ. ಪ್ರಮೋದತೆ, ಮೋದತೆ ಎಂಬುದು ಕ್ಲುಪ್ತಾನಂದ, ಪ್ರಮೋದತೆ ಆನಂದ ಉನ್ನಾಹ, ಎರಡಿದೆ ಅದರಲ್ಲಿ. ಮೋದತೆ ಆನಂದೀ ಭವತಿ, ಒಟ್ಟು ಯಾವಾಗಲೂ ಆನಂದದಲ್ಲಿರ್ತಾನೆ. ಇತಿ ಮೌದ್ಗಲ್ಯ ಶ್ರುತಿ. ಇದೆಲ್ಲ ಈ ಡೆಫಿನೇಷನ್ನಲ್ಲೇ ಐಕ್ಯಾದಿಗಳ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಓ ಮುಕ್ತ ಪ್ರತಿಜ್ಞಾನಾತ್ ಓ ಮುಕ್ತ ಏವೋಚ್ಯತೆ, ಮುಕ್ತ ಏವ ಚಾತ್ರ ಉಚ್ಯತೆ ಹಾಗೆ ಹೇಳ್ತಾರೆ. ಸ್ವಾಮಿ ಇದೆಲ್ಲ ಕರೆಕ್ಟೇ, ಇದೆಲ್ಲ ಸಂಸಾರದಲ್ಲಿ ಹೇಳಿ ವಿಷಯಗಳು. ಇಲ್ಲೇನು ಹೇಳ್ತಾ ಇದ್ದಾರೆ ಮುಕ್ತಿಯಲ್ಲೀಗ? ಜೀವ ಏನು ತೋರಿಸ್ತಾ ಇದ್ದೀರಿ ವಾಕ್ಯಗಳು ನೀವೆಲ್ಲ ಆಗಿನ ಕಾಲದ ವಾಕ್ಯಗಳು, ಈಗಿಂದಲ್ಲ ಇದು, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾರೆ ತಪ್ಪದು, ಈಗಿಂದೇ ವಾಕ್ಯ. ಮುಕ್ತ ಪ್ರತಿಜ್ಞಾನ ಹೊರಟಿರೋದೇ ಭೋಗಪಾದ ಮುಕ್ತರ ಬಗ್ಗೆ ಹೇಳ್ತಿದ್ದಾರೆ. ಇದು ಸಂದರ್ಭ ನೋಡಿದ್ರು ಕೂಡ ತಕ್ಷಣ ಅರ್ಥನೇ ಆಗುತ್ತಿದ್ದು. ಈ ದಾಟಿದವನಾಗಲಿ ಆನಂದ ಪಡೋನಾಗಲಿ ಯಥಾಶಕ್ತಿ ಇರೋದಾಗಲಿ ಅದು ಯಾರ ಬಗ್ಗೆ ಹೇಳ್ತಿರೋದು? ಇದನ್ನು ಮುಕ್ತರು ಹೆಡ್ಡಿಂಗ್ ಕೊಟ್ಟಿರೋದೇನೀಗ ಮುಕ್ತ ಪ್ರಕರಣ. ಇದು ಮುಕ್ತ ಪ್ರಕರಣ ಬಂದ ಕಾಲಕ್ಕೆ ಇದು ಬಿಫೋರ್ ಮುಕ್ತಿ ಅಂತ ಅರ್ಥ ಮಾಡೋದು ಬರೋದಿಲ್ಲ. ಪ್ರಕರಣ ಮುಕ್ತ ಏವ ಅತ್ರ ಉಚ್ಯತೆ. ಆಹಾರಹಾರೇರಂ ಅನುಪ್ರವಿಶತಿ ಉಪಸಂಕ್ರಾಮತೆ. ಮುಂದೆ ವಾಕ್ಯಗಳು ಮುಂದೆಲ್ಲ ಇದೆ. ನ ತತ್ರ ಮೋದತೆ ನ ಪ್ರಮೋದತೆ ನ ಕಾಮಾನ್ ಅನುಭವತಿ ಬದ್ಧೋ ಹೇಷಃ ಹೇಳ್ತಾರೆ. ಬದ್ಧ ಅಂದರೆ ಏನು ಸುಖ ಪಡದೇ ಇರೋರು, ಮುಕ್ತ ಅಂದರೆ ಸುಖ ಪಡೋರು. ಕಂಪೇರ್ ಮಾಡಿದ್ರೆ ಹೇಳ್ತಾ ಇದ್ದ, ಅವನು ಮುಕ್ತ ಇವನು ಮುಕ್ತ. ಯಾವನು ದುಷ್ಟ ಮುಕ್ತ ಇದ್ದಾರೆ ಅಂತ ತವಸ್ಗೆ ಹೋಗ್ಬಿಟ್ಟ, ಅವ್ರಿಗೇನು ಸುಖದ ಹೆಸರೇ ಇಲ್ಲ ಅವರಿಗೆ. ಇವನು ಹಾಗಲ್ಲ, ಇವನು ಮುಕ್ತ, ದುಃಖ ಮುಕ್ತ. ಇವನು ಅವನು ಸಂಸಾರ ಮುಕ್ತನೇ ಹೊರತು ಏನಾಗಲಿಲ್ಲ, ಅದರಿಂದ ಸುಖ ಏನೂ ಆಗಿಲ್ಲ ಅವರಿಗೆ. ಸ್ವರೂಪ ದುಃಖ ಪೂರ್ತಿ ವ್ಯಕ್ತಿ ಆಯ್ತು ಅಷ್ಟೇ. ಇವ್ರಿಗೆ ಹಾಗಲ್ಲ, ಇಬ್ಬರು ಮುಕ್ತರಿಬ್ಬರು ಇದ್ದಾರೆ. ತಮಸ್ಸಿಗೆ ಹೋದವರು ಮುಕ್ತರೇ. ಮುಕ್ತರು ಯಾತಕ್ಕೆ ಮತ್ತೆ ಹುಟ್ಟೋದಿಲ್ಲ, ಆದ್ದರಿಂದ ಮುಕ್ತರು ಅಷ್ಟೇ. ಅರ್ಥಾಯ್ತಾ? ಇವನು ಕೂಡ ಏನು
ಮುಕ್ತ. ಯಾಕೆ ಇನ್ನೊಮ್ಮೆ ಎಂದೂ ದುಃಖ ಪಡೋದಿಲ್ಲ, ಆದ್ದರಿಂದ ಇವನು ಹುಟ್ಟೋದೆಲ್ಲ ಇಬ್ಬರಿಗೂ ಕಾಮನ್. ಆ ಥರ ಮುಕ್ತಿ ಇದೆ. ಬಟ್ ಏನು ಅಂಬೋದು ಗೊತ್ತಿಲ್ಲ. ಇವನಿಗಾರ ಸುಖ, ಅವನಿಗಾರ ದುಃಖ, ಇಷ್ಟೆಲ್ಲ ವ್ಯತ್ಯಾಸ ಹೇಳ್ತಾರೆ. ಮುಕ್ತಿಯಲ್ಲಿ ಪ್ರಭೇದ ಹೇಳಿದ ಮೇಲೆ ಒಬ್ಬನೇ ಜೀವ ಇದ್ದಿದ್ದರೆ, ಅವನೇ ಬ್ರಹ್ಮನಾಗಿದ್ದರೆ ತಮಸ್ಸಿನ ಕಾನ್ಸೆಪ್ಟೇ ಇರ್ತಿರಲಿಲ್ಲ. ಹೌದಲ್ಲ? ಈ ಒಂದು ಉದಾಹರಣೆಗೆ ಅದ್ವೈತ ಬರ್ತಾರೆ ಇಟ್ಕೊಬೇಡ. ಅವ್ರು ನಮ್ಮನ್ನು ಏನು ಶಿಕ್ಷೆ ಕೊಡ್ಬೋದು? ನಮ್ಮಲ್ಲಿ ಆದರೆ ನರಕ ಇದೆ, ಸ್ವರ್ಗ ಇದೆ, ಆಮೇಲೆ ತಮಸ್ಸಿದೆ, ಮೋಕ್ಷ ಇದೆ, ಇವೆಲ್ಲ ಇದೆ. ನಾವು ತಮಸ್ಸಿಗೆ ಹೋಗಬಾರ್ದು, ನರಕಕ್ಕೆ ಹೋಗಬಾರ್ದು, ಸ್ವರ್ಗಕ್ಕೆ ಹೋಗಬೇಕು, ಎಲ್ಲ ಯೋಚನೆ ಮಾಡ್ಬೋದು. ಅವ್ರ ಪ್ರಕಾರ ಇರೋದೇನು? ಎಲ್ಲ ಸುಳ್ಳು. ಇವತ್ತೇ ನರಕ ಸುಳ್ಳು, ತಮಸ್ಸು ಸುಳ್ಳು, ಎಲ್ಲ ಸುಳ್ಳು ಅಂದಮೇಲೆ ಡೇಂಜರ್ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ನಾವಿವತ್ತೇನು ದೇವ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲಪ್ಪ. ನಮಗೇನು ನಷ್ಟ ಆಗುತ್ತೆ ತೋರಿಸಿ. ಮಹತೀ ವಿನಷ್ಟಿತು ಉಪನಿಷತ್. ದೇವ್ರ ಬಗ್ಗೆ ತಿಳ್ಕೊಳ್ಳೋರು ಏನಾಗುತ್ತೆ? ಯಾರು ಏನಿದ್ದಾರೆ ಒಳಗಡೆ ಇದ್ದಾರೆ? ಹಾಂ ಹಾಂ, ಈಗ ಬದ್ಧ ಆಯ್ತು, ಬದ್ಧ ಆದ ಈಗ ತೆಗೆದ್ರೆ ಮುಕ್ತ ಆಗುತ್ತೆ. ಒಟ್ಟೇನಾಯಿತು? ನಡೆದಿದ್ದೇನೀಗ ಅಲ್ಲಿ ಯಾವ ಡೇಂಜರು ಇಲ್ಲ. ಅದು ನಮಗೆ ಬೇಕಾದ್ದೇ ಹೊರತು ಇದೆಲ್ಲ ಬೇಕಾದ ಅಲ್ಲೇ ಅನ್ವಾಂಟೆಡ್ ಥಿಂಗ್. ಮುಕ್ತರಾದ ಮೇಲೆ ಐಡೆಂಟಿಟಿ ಹೋಗುತ್ತೆ. ಯಾರು ಮುಕ್ತಿ ಇಷ್ಟ ಅದು ಬೇಡ ಬೇಡ, ಇದ್ದು ಇಷ್ಟು ಸಾಕು ನನಗೆ ಅಂತ ಹೇಳ್ತಾನೆ. ಐಡೆಂಟಿಟಿನೇ ಹೋಗೋದಾದರೆ ಯಾಕೆ ಇಷ್ಟಪಡ್ತಾನೆ? ನಾನು ಸುಖವಾಗಿರಬೇಕು ಅಂತ ಕಾನ್ಸೆಪ್ಟ್ ಇದ್ದಾಗ, ನಾನು ಅನ್ನೋದೇ ಹೋಗೋದಾದರೆ ಯಾರು ಇಷ್ಟಪಡೋದಕ್ಕೆ ಹೋಗೋದೇ ಇಲ್ಲ. ಅರ್ಥ ಆಯ್ತಾ? ಅದೆಲ್ಲ ಯೋಚನೆ ಮಾಡೋದು. ತಥಾ ಭವತಿ ಅಂದಮೇಲೆ ಅದ್ವೈತನ ಓದೋದಿಲ್ಲ ಅಂತ ತಿಳ್ಕೊಬೇಡ. ಬ್ರಹ್ಮಜ್ಞಾನ ನಮಗೇನು ನಷ್ಟ ಇದರೊಳಗೆ? ಮುಕ್ತಿ ನಿಮ್ಮ ಪ್ರಕಾರ ಆಗಲಿ ಬಿಡಿ, ಏನು ತಮಸ್ಸು ಅಂತ ಇಲ್ವಾ, ನರಕನೂ ಇಲ್ವಾ, ಯೋಚನೆ ಇಲ್ಲ. ಎಷ್ಟಿದ್ರೆ ಏನಂತೆ? ಗೊತ್ತಾಯ್ತಾ? ಇಲ್ಲಿ ಹಾಗಲ್ಲ, ಇದೆ. ಅದಕ್ಕೇನು ಮಾಡಬೇಕೀಗ? ಅದಕ್ಕೆ ವಜ್ರಸೋಳು ಭಾರಿ ಅಪೂರ್ವ ಯುಕ್ತಿ ಕೊಟ್ಟು ಹೇಳ್ತಾರೆ. ಇವತ್ತು ದೇವರಿದ್ದಾರೆ, ದ್ವೈತ ಮತ ಇದೆ, ಅದ್ವೈತ ಇದೆ, ಉಳಿದ ಮತಗಳು ಇದೆ. ಆದರೆ ಯಾವ ಮತ ಅನುಸರಣೆ ಮಾಡದೆ ಹೋದರೂ ಕೂಡ ನಿಮಗೇನು ಅವ್ರ ಪ್ರಕಾರ ಏನಿಲ್ಲ, ಅಂಥ ತಮಸ್ಸು ಯಾವುದೂ ಇಲ್ಲೇ ಇಲ್ಲ. ನೀವು ಯಾಕೆ ಅನುಸರಣೆ ಮಾಡೋದು? ನಮ್ಮಲ್ಲೇ ಒಂದು ಈ ಕ್ಲಾಸ್ಗೆ ಇಸ್ಕೊಡದೆ ಬರೀ ಪಾಸ್ ಮಾಡ್ತಾರೆ. ಯಾರು ಭಾರಿ ಸೀರಿಯಸ್ಸಾಗಿ ಓದೋದಿಲ್ಲ. ಎಷ್ಟು ಓದ್ತಾರೆ? ಪಾಸಾಗೋ ಪೂರ್ತಿ ಅಷ್ಟು ತಲೆ ಯಾಕೆ ಜಾಸ್ತಿ ಹೋದ್ರೆ ಬೈತಾರೆ, ಬುದ್ಧಿ ಇಲ್ಲದ್ರಿಗೆ. ಯಾಕೆ ಕಷ್ಟಪಡ್ತೀವಿ ಅದರೊಳಗೆ? ಬರೀ ಪಾಸ್ ಅಪ್ಪದ ಅದು ಕೂಡ ಕೆಲಸ. ಎಲ್ಲರೂ ಪಾಸ್ ಮಾಡ್ತಾರೆ, ಬೇರೆ ಇದೆ. ಯಾರೂ ಕಷ್ಟಪಡೋದಿಲ್ಲ. ಅವಾಗ ಸೀರಿಯಸ್ನೆಸ್ ಬರೋದು. ನಿಮ್ಮ ಮತ ಒಪ್ಪೋದಿಲ್ಲಪ್ಪ, ಏನು ಮಾಡ್ತೀರಿ ಹೇಳಿ? ಈಗ ಏನು ಮಾಡೋ? ಆದರೆ ಇದಕ್ಕೆ ಪ್ರಾಬ್ಲಮ್ ಇದೆ ಈಗ. ಗೊತ್ತಾಯ್ತಾ? ಪರೀಕ್ಷೆ ಇವತ್ತು ಕ್ಲಾಸ್ ಇದೆ, ಇಲ್ಲ ತೊಂದರೆ ಇಲ್ಲ. ಆದರೆ ಪರೀಕ್ಷೆ ಇದೆಲ್ಲ ತೊಂದರೆ ಇದೆ. ಈಗ ಕ್ಲಾಸ್ ಆದ್ರೆ ಬರೋದಿಸ್ ಹೋಗ್ಬೋದು, ಆಮೇಲೆ ಓದ್ಕೋಬೋದು. ಪರೀಕ್ಷೆ ಮತ್ತೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಪರೀಕ್ಷೆ ಮಿಸ್ ಆಗಿಬಿಟ್ರೆ ವರ್ಷ ಮಿಸ್ ಆಗುತ್ತೆ. ಅದಕ್ಕೆ ಒಬ್ಬರು ಮಾತಾಡ್ತಾರೆ, ಇವತ್ತು ಪರೀಕ್ಷೆ ಅಂತ ಒಬ್ಬರು, ನಾಳೆ ಪರೀಕ್ಷೆ ಅಂತ ಒಬ್ಬ. ಗೊತ್ತಾಯ್ತಾ? ಇವತ್ತೇ ಪರೀಕ್ಷೆ ಅಂತೋ ನಾಳೆ ಪರೀಕ್ಷೆ ಅಂತ ಒಬ್ಬರು ಹೇಳ್ತಾನೆ. ಅವಾಗೇನು ಮಾಡ್ತಾನೆ ಇವನು ನಾಳೆ ಹೋದ್ರೆ ಅಂತ ಬಿಡೋದಿಲ್ಲ. ಅಕಸ್ಮಾತ್ ಇವತ್ತು ಪರೀಕ್ಷೆ ಆಗೋಗ್ಬಿಟ್ರೆ ನಾಳೆ ಏನೂ ಮಾಡೋಂಗಿಲ್ಲ. ಇವತ್ತು ಪರೀಕ್ಷೆ ಇದೆ, ನಾಳೆನೇ ಇವತ್ತೇ ಇದೆ ಅಂತ ತಿಳ್ಕೊಬೇಡ. ಮಿಸ್ ಆದ್ರೆ ಎಷ್ಟು ಕಷ್ಟ ಇದೆ. ನಾಳೆ ಇದೆ, ಇವತ್ತು ಹೋದ ಏನೋ ನಷ್ಟ ಇಲ್ಲ. ಏನಾಗುತ್ತೆ ಅವನಿಗೆ? ನಾಳೆ ಮತ್ತೆ ಹೋಗ್ತಾರೆ ಅಷ್ಟೇ, ಏನು ಲಾಸ್ ಇಲ್ಲ. ಹೋಗಿ ಬಂದಿದ್ದು ಇದಾಯ್ತು ಅಷ್ಟೇ, ಇನ್ನೇನು ಆಗಲಿಲ್ಲ. ಆದರೆ ಇವ್ರು ಹೋಗಿಬಿಟ್ರೆ ವರ್ಷ ಕಳ್ಕೊಬಿಡ್ತಾರೆ. ಒಂದು ದಿವಸಕ್ಕೋಸ್ಕರ ಒಂದು ವರ್ಷ ಮಿಸ್ ಮಾಡ್ಕೊತಾರೆ. ಇದೆಲ್ಲ ವಾದಿರಾಜ ಸ್ವಾಮಿ ಯಾತಕ್ಕೆ ಹೇಳಿದರು ಅಂದರೆ, ನೀವು ಭಾಳ ರಿಸೈವ್ ಮಾಡೋ ಬುದ್ಧಿ ಇಲ್ಲ ಅಂತ ಇಟ್ಕೊಬೇಡ. ದ್ವೈತ ಚರ್ಚೆ ಮಾಡೋದ ತಲೆಗೆ ಹೋಗೋದಿಲ್ಲ, ಬಿಟ್ಟುಬಿಡಿ. ಬಟ್ ನಿಮ್ಮ ಪ್ರಕಾರ ಕೂಡ ಇವರು ಅದ್ವೈತ ಪ್ರಕಾರ ಕೊನೆಯ ಒಂದು ಮಾತಾಡ್ತಾರೆ, ಸಗುಣ ಬ್ರಹ್ಮ ಉಪಾಸಕರಿಗೂ ಮುಕ್ತಿ ಇದೆ ಅಂತ ಹೇಳಿಬಿಡ್ತಾರೆ. ಮತ್ತು ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಕಾಗಿತ್ತು. ಅರ್ಥ ಆಯ್ತಾ? ಅದು ತಾತ್ಪರ್ಯ ಇಷ್ಟೇ. ಸಗುಣ ಬ್ರಹ್ಮ ಮುಕ್ತಿ ಅಂದರೂ ಒಂದೇ, ದ್ವೈತದಿಂದ ಮುಕ್ತಿ ಅಂದರೂ ಒಂದೇ. ದ್ವೈತದಿಂದ ಮುಕ್ತಿ ಅಂತ ಒಪ್ಕೊಂಡ ಮೇಲೆ ಮತ್ತೆ ನಮ್ಮದು ಫಾಲೋ ಮಾಡಿ ಅಂತ ಹೇಳೋಂಗಿಲ್ವೇ ಇಲ್ಲ ಅವರು. ಅರ್ಥ ಆಯ್ತಾ? ನಮ್ಮದು ಹಾಗಲ್ಲ, ರಿಸ್ಕ್ ಇದೆ. ಅದಕ್ಕೇನು ಮಾಡಬೇಕೀಗ? ಸರಿಯಾಗಿ ತಿಳ್ಕೋಬೇಕು. ಇದೆಲ್ಲ ಯೋಚನೆ ಮಾಡಿದಾಗ ತೀರ ಏನೂ ಗೊತ್ತಿಲ್ಲದೆ ಇದ್ದವ್ರು ಕೂಡ ಏನು ಫಾಲೋ ಮಾಡಬೇಕಾಗತ್ತಾಗ? ಟು ಬಿ ಅಟ್ ದ ಸೇಫರ್ ಸೈಡ್ ಏನು ಮಾಡಬೇಕು? ಇವನ್ ಅದ್ವೈತದಲ್ಲೂ ಕೂಡ ಇವತ್ತು ಯಾರು ಕೂಡ ಯಾವುದೂ ಬಿಟ್ಟಿಲ್ಲ. ಇನ್ಫ್ಯಾಕ್ಟ್ ಸ್ನಾನ ಸಂಧ್ಯಾನೆ ಪೂಜೆ ಎಲ್ಲ ದ್ವೈತಿಗಳು ಚೆನ್ನಾಗೇ ಮಾಡ್ತಾರೆ ಎಷ್ಟೋ ಸಲ. ಗೊತ್ತಾಯ್ಕೆ? ಎಲ್ಲರಿಗಿಲ್ಲದೆ ಹೋದರೂ ಕೂಡ ಎಷ್ಟೋ ಜನ ದ್ವೈತಿಗಳಿಗಿಂತ ಅದ್ವೈತಿಗಳು ಮಚ್ಚು ಬೆಟರ್ ಕೆಲವರಲ್ಲಿ. ಅವ್ರ ಆಚಾರ ವಿಚಾರ ನಮ್ಮಷ್ಟು ದ್ವೈತಿಗಳಷ್ಟು ಬಿಟ್ಟವರು ಕಡಿಮೆ ಅವರಲ್ಲಿ. ಗೊತ್ತಾಯ್ತಾ? ಮತ್ತು ಆಚರಣೆ ವೈಷ್ಣವ ಇಲ್ಲದೆ 1000 ಊಟ ಮಾಡೋರ ಸಂಖ್ಯೆ ಭಾಳ ಕಡಿಮೆ ಅವರಲ್ಲಿ. ಧರ್ಮಾಚರಣೆ ಸರಿಯಾಗಿ ಫಾಲೋ ಮಾಡ್ತಾರೆ. ಆದರೆ ಅದು ಆ್ಯಕ್ಚುಲಿ ನಾವು ಜಾಸ್ತಿ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನಾವು ಬಿಟ್ಟು ಅವ್ರು ಜಾಸ್ತಿ ಮಾಡ್ತಾರೆ. ಅವ್ರ ಪ್ರಕಾರ ಏನೂ ಇಲ್ಲ. ಅಂದರೆ ಇದು ಏನು ತೋರಿಸುತ್ತೆ ಅಂದರೆ, ಅನ್ನೋಯಿಂಗ್ಲಿ ಅವ್ರಿಗೆ ಏನು ಅನಿಸಿದೆ, ಈಗ ಮಾಡೋದು ಒಳ್ಳೆಯದು ಅನಿಸ್ಬಿಟ್ಟಿದೆ. ಕೊನೆಗೆ ಅವ್ರ ಭಾಷೆ ಕೊನೆಗೆ ಹೇಳ್ತಾರೆ, ಸಗುಣ ಬ್ರಹ್ಮದಿಂದ ಮುಕ್ತಿ ಇದೆ ಅಂದರು ಒಂದೇ, ದ್ವೈತದಿಂದ ಮುಕ್ತಿ ಇದೆ ಅಂದರು ಒಂದೇ. ಅಂದಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ನಮ್ಮನ್ನು ಪೀಡಿಸ್ಬೇಕಾಗಿದ್ದರೆ? ನಿಮ್ಮ ಪಾಡಿ ಇದ್ಬಿಟ್ರೆ ಮುಗಿದಾಯ್ತಮ್ಮ. ನಾವು ಅದ್ವೈತ ಕಂಡು ಮಾಡೋದಕ್ಕೆ ಅರ್ಥ ಇದೆ. ಗೊತ್ತಾಯ್ತಾ? ಆದರೆ ಅವರು ಹೇಳೋದಕ್ಕೆ ಅರ್ಥ ಯಾಕಿಲ್ಲ ಅಂತ ಕೇಳಿದರೆ, ಅವ್ರಿಗೆ ರಿಸ್ಕೇ ಇಲ್ಲ. ತಿಳ್ಕೊಳ್ಳಿಲ್ಲ, ರಿಸ್ಕ್ ಇಲ್ಲ. ತಪ್ಪು ತಿಳ್ಕೊಂಡ್ರೆ ರಿಸ್ಕ್ ಇಲ್ಲ.
ಗ್ಯಾರಂಟಿ ಪಾಸ್ ಆಗೋದು ಒಂದು ಬೆಲೆಗಿಂತ ಒಂದು ಯಾಕೆ ಯೋಚನೆ ಮಾಡಬೇಕು ಹಬ್ಬಕ್ಕೆ? ಕಷ್ಟಪಟ್ಟು ಪಡೋದಕ್ಕೆ ಅರ್ಥನೇ ಇಲ್ಲ. ಹಾಂ, ಯಾರು ಅಲ್ಲ, ಏನೇ ಆಗಲಿ ಒಟ್ಟಿನ ಮೇಲೆ ಅದರಿಂದ ಹಾನಿ ಇಲ್ಲ, ಯಾವ ಹಾನಿನೂ ಇಲ್ಲ. ಇವತ್ತು ಅದ್ವೈತ ಫಾಲೋ ಮಾಡೋದು ಹೋದ್ರೆ ನಿಮಗೆ ಅಂದಂತ ಯಾವುದು ಹೇಳೋಂಗಿಲ್ಲ. ಸುಳ್ಳು ಅಂತ ಹೇಳಿದ ಮೇಲೆ ಯಾವುದೂ ಇಲ್ಲ, ಸುಳ್ಳು ಅವೆಲ್ಲ, ಗೊತ್ತಾಯ್ತಾ? ಅದ್ಮೇಲೆ ಯಾಕೆ ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ? ಗೊತ್ತಾಯ್ತಾ? ಇನ್ನು ಮುಕ್ತಿನ ಇಬ್ಬರಿಗಾಗುತ್ತೆ ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ, ಆದ್ದರಿಂದ ಅದು ಯೋಚನೆ ಇಲ್ಲ. ಅದು ಒಪ್ಕೊಂಡ ತಕ್ಷಣ ದ್ವೈತ ಬಂದುಬಿಡತ್ತೆ. ಇಲ್ಲ ನರಕ ಇದೆ ಅಂತ ಒಪ್ಕೊಂಡ್ಬಿಟ್ರೆ ಮತ್ತು ಅದು ಶುರುವಾಯ್ತಾಗ. ಅಂದರೆ ನಿಮ್ಮ ಹತ್ರ ಸರಿ ನೀವೇ ಒಪ್ಕೊಂಡಾಗಾಯ್ತಾಗ. ಒಟ್ಟಿನ ಮೇಲೆ ನಾಳೆ ಪರೀಕ್ಷೆ ಇದೆ, ಇವತ್ತಿಲ್ಲ ನಾಳೆ ಇದೆ, ಇವತ್ತೇ ಇದೆ ಅಂತ ಹೇಳೋರು ಇದ್ದಾರಲ್ಲ, ಒಂದು ಹೇಳ್ತಿದ್ದಾರೆ ಪಾಪ ಅವರು, ಮಿಸ್ ಮಾಡ್ಕೋಬೇಡ, ಕಳ್ಕಳಿ ಇದೆ ಅವರಿಗೆ. ನಾಳೆ ಅಂತ ವರ್ಷ ಮಾಡ್ಕೊಂಬೇಡ, ಇವತ್ತು ಹೋದರೂ ಕೂಡ ಏನಪ್ಪ ಅಷ್ಟೇ ಆಯ್ತು, ನಿಮ್ಮ ಪ್ರಕಾರ ದ್ವೈತ ಇದೆ, ವಿಷ್ಣು ಭಕ್ತಿ ಮಾಡಿ ಅಷ್ಟು ಇಷ್ಟು ಇಲ್ಲ, ಏನೂ ಇಲ್ಲ, ಏನು ಗಂಟೆ ಏನಾಯ್ತು ನಿಮಗೆ ಇದರಿಂದ? ನೋ ಲಾಸ್. ಆದರೆ ಅಲ್ಲಿ ಎಷ್ಟು ಲಾಸ್ ಇದೆ ಯೋಚನೆ ಮಾಡಿ. ಅದು ಇದೆಲ್ಲ ಯಾವ ಯುಕ್ತಿ ಇದು? ಅದು ಯುಕ್ತಿ ಮಲ್ಲಿಕಾರ್ಜುನ ಹೆಸರಿಟ್ಟಿದ್ದಾರೆ. ಈ ತೀರಾ ಕಾಮನ್ ಯುಕ್ತಿ ಪ್ರಕಾರ ಯೋಚನೆ ಮಾಡಿದರೂ ಕೂಡ ದ್ವೈತ ಅಂಬೋದು ಏನದು ತುಂಬ ಸೇಫ್. ನಮ್ಮಲ್ಲಿ ಒಬ್ಬರು ಯಾರೋ ಕಂಡು ದೊಡ್ಡವ್ರದ್ದು ಕೈ ಮುಗಿತೀವಿ, ಅದೇನು ಲಾಸ್ ಇಲ್ಲ. ನಿಜವಾಗ್ಲೂ ದೊಡ್ಡವ್ರನ್ನ ಏನೋ ಒದಲಿ ಬಿಡ್ತೀವಿ, ಅವು ಎಷ್ಟು ಲಾಸ್ ಇದೆ ಯೋಚನೆ ಮಾಡಿ ನೋಡೋಣಂತೆ. ಇವತ್ತು ಯಾಕೆ ನಮಸ್ಕಾರ ಮಾಡ್ತೀವಿ ಯಾರು ಕೇಳೋದೆ, ಯಾಕೆ ಮಾಡಲಿಲ್ಲವೋ ದೊಡ್ಡ ಅಬ್ಜೆಕ್ಷನ್ ಬರುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಒಬ್ಬ ಇನ್ನೊಬ್ಬರು ಗೌರವಿಸಿದಾಗ ಯಾವ ರಿಸ್ಕು ಇಲ್ಲ. ಕಳ್ಳನ್ನು ಗೌರವಿಸಿದ್ರು ಕೂಡ ರಿಸ್ಕ್ ಇಲ್ಲ, ಯಾಕೆಂದರೆ ಅವರೇ ಶೇಕ್ ಆಗ್ತಾರೆ, ಪಾಪ ತಪ್ಪು ತಿಳ್ಕೊಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಅಷ್ಟೇ ಹೊರತು ಅವ್ರಿಗೆ ನಿಮ್ಮಂಥವ್ರಿಗೆ ಬರಬಾರ್ದು ಹೋಗ್ರಿ ಅಂತ ಅವರೇ ಕಳಿಸ್ಬಿಡ್ತಾರೆ, ನೀವು ಬರೋ ಜಾಗ ಅಲ್ಲ ಅಂತೇಳಿ. ಅವ್ರಿಗೊಂದು ವಿಷಯ ಗೊತ್ತಾಗತ್ತೆ. ಅಂದರೆ ಎಂಥವ್ರಿಗೂ ಕೂಡ ನೀವು ದೊಡ್ಡವರು ಅಂತ ತಕ್ಷಣ ಸ್ವಲ್ಪ ಏನಾಗ್ತಾನೋ ಅವನು ಡೌನ್ ಆಗಿಬಿಡ್ತಾನೆ. ನಾನು ದೊಡ್ಡವರು ಅಂತ ತಕ್ಷಣ ಅವನು ಶುರು ಮಾಡ್ತಾನೆ ಆಗಲೇ. ಇದು ಕಾಮನ್ ಸೆನ್ಸ್. ಅದು ಈವನ್ ಸೈಕಾಲಜಿ ಪ್ರಕಾರ ವಿಚಾರ ಮಾಡಿದ್ರೆ ಕೂಡ ದ್ವೈತ ಮತ ಏನದು ಅತ್ಯಂತ ಸುರಕ್ಷಿತವಾದ ಮತ.